Issue management activities. Issue management activities ಅಂತಂದರೆ, ಆ್ಯಸ್ ವಿ ನೋ ಇಶ್ಯೂ ಅಂದ್ರೇನು, ಇಶ್ಯೂ ಆಫ್ ಶೇರ್ಸ್, ದಟ್ ಈಸ್ ಇನಿಷಿಯಲ್ ಪಬ್ಲಿಕ್ ಆಫರ್, ದಟ್ ಈಸ್ ಇಶ್ಯೂಯನ್ಸ್ ಆಫ್ ದ ಶೇರ್ಸ್. ಆ ಇನಿಷಿಯಲ್ ಪಬ್ಲಿಕ್ ಆಫರ್ನ ಹೇಗೆ ಮ್ಯಾನೇಜ್ ಮಾಡ್ತಾರೆ, ದ್ಯಾಟ್ ವಿ ಲರ್ನ್ ಇನ್ ದಿಸ್ particular issue management activity. Merchant banker is the agency that plan, coordinate and control the entire issue activity and direct different agencies to contribute to the successful marketing of the securities. Andre, there are some sector in financial institute which called as a merchant banker. ಮರ್ಚೆಂಟ್ ಬ್ಯಾಂಕರ್ ಅಂತ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ದೇ ವಿಲ್ ಟೇಕ್ ಅಪ್ ದ ಏಜೆನ್ಸಿ. ಯಾಕೆ ಏಜೆನ್ಸಿಶಿಪ್ ತೊಗೋತಾರೆ ಅಂದರೆ, ಟು ಪ್ಲ್ಯಾನ್ ಮತ್ತು ಕೋಆರ್ಡಿನೇಟ್ ಮಾಡೋದು, ಮತ್ತು ಹೇಗೆ ಕಂಟ್ರೋಲ್ ಮಾಡೋದು, ಯಾವ ಥರ ಯಾವುದೇ ಗಲಾಟೆ ಇಲ್ಲದೆ ಅಥವಾ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ಸ್ಮೂತ್ ವರ್ಕಿಂಗ್ ಆಫ್ ದ IPO, ಈ ಎಲ್ಲ ಆ್ಯಕ್ಟಿವಿಟಿನ ಯಾರು ಮಾಡ್ತಾರೆ, ಮರ್ಚೆಂಟ್ ಬ್ಯಾಂಕ್ಸ್ ವಿಲ್ ಬಿ ಡೂಯಿಂಗ್. So the procedure for managing a public issue by a merchant banker is divided into two phases. ಎರಡು ಫೇಸ್ ಆಗಿ ನಾವು ಈ ಇಶ್ಯೂನ ಮರ್ಚೆಂಟ್ ಬ್ಯಾಂಕರ್ ವಿಲ್ ಬಿ ಡನ್. ಯಾವುದಪ್ಪ ಎರಡು ಫೇಸ್ ಅಂದರೆ, ಫಸ್ಟು ಪ್ರೀ ಇಶ್ಯೂ ಮ್ಯಾನೇಜ್ಮೆಂಟ್, ಒಂದು IPO ಇಶ್ಯೂ ಆಗೋಕ್ಕಿಂತ ಮುಂಚೆ ಆಗೋ ಕೆಲಸಗಳು ಅಥವಾ ಮ್ಯಾನೇಜ್ಮೆಂಟ್ಗಳು, ಆ್ಯಂಡ್ ಪೋಸ್ಟ್ ಇಶ್ಯೂ ಮ್ಯಾನೇಜ್ಮೆಂಟ್, ಇಶ್ಯೂ ಆದಮೇಲೆ ಆಗೋಂತಹ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್. ಇದೆಲ್ಲ ಆ್ಯಕ್ಟಿವಿಟೀಸ್ನ ಮರ್ಚೆಂಟ್ ಬ್ಯಾಂಕರ್ ವಿಲ್ ಬಿ ಟೇಕಿಂಗ್ ಇಟ್. ದಟ್ ಈಸ್ ಪ್ರೀ ಇಶ್ಯೂ, ಪೋಸ್ಟ್ ಇಶ್ಯೂ ಆಫ್ ದ ಶೇರ್ಸ್. ಲೆಟ್ ಅಸ್ ಸಿ ಒನ್ ಬೈ ಒನ್. ಪ್ರೀ ಇಶ್ಯೂ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟಿ ಏನು ಮಾಡುತ್ತೆ ಅಂತಂದರೆ, ದ ಸ್ಟೆಪ್ಸ್ ರಿಕ್ವೈರ್ಡ್ ಟು ಬಿ ಟೇಕನ್ ಟು ಮ್ಯಾನೇಜ್ ಪ್ರೀ ಇಶ್ಯೂ ಆ್ಯಕ್ಟಿವಿಟಿ ಆ್ಯಸ್ ಫಾಲೋಸ್. ಏನೇನು ಒಂದಾದ್ಮೇಲೆ ಒಂದು ಸ್ಟೆಪ್ ಅದು. ಇಟ್ ಈಸ್ ಸ್ಟೆಪ್ಸ್ ಮೀನ್ಸ್ ಒಂದಾದ್ಮೇಲೆ ಒಂದು ಮಾಡೋ ಅಂಥದ್ದು. ಒಟ್ಟಿಗೆ ಫಸ್ಟೇ ನಾವು ಥರ್ಡ್ ಸ್ಟೆಪ್, ಫಸ್ಟೇ ನಾವು ಫಿಫ್ತ್ ಸ್ಟೆಪ್ ಕೊಟ್ಟೋಗಲ್ಲ. ಫಸ್ಟ್ ವಿಲ್ ಡೂ ದ ಫಸ್ಟ್ ಸ್ಟೆಪ್ ಅಲ್ವಾ. ನಾವು ಮೆಟ್ಲು ಹತ್ತಬೇಕಾದ್ರೆ ಡೈರೆಕ್ಟಾಗಿ ನಾವು 100ನೇ ಮೆಟ್ಲು ಹತ್ತಲ್ಲ. ಫಸ್ಟ್ ವಿಲ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಅಲ್ಲ. ಹಾಗೆ ಇಲ್ಲೂ ಅಷ್ಟೇ. ಫಸ್ಟ್ ಸ್ಟೆಪ್ ಏನು, ಒಬ್ಟೈನಿಂಗ್ ಸ್ಟಾಕ್ ಎಕ್ಸ್ಚೇಂಜ್ ಅಪ್ರೂವಲ್ ಟು ಮೆಮೊರಾಂಡಮ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಇಲ್ಲಿ ಸ್ಟಾಕ್ ಎಕ್ಸ್ಚೇಂಜಿಂದ ಅಪ್ರೂವಲ್ ಬೇಕಾಗುತ್ತೆ. ಯಾವುದಕ್ಕೆ, ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ MOA, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ AOA ಅಂತಾರೆ. ಇದು ಎರಡೂ ಕಂಪನಿಗೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಕಂಪನಿ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂದರೆ, ದೋಸ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೌ ಅ ಕಂಪನಿ ಶುಡ್ ರನ್ ಅಂತ. ಆಯಿತಾ, ಆ ರೆಗ್ಯುಲೇಷನ್ಸ್ ಪ್ರಕಾರನೇ ಆ ಕಂಪನಿ ಶುಡ್ ರನ್. ಹಾಗಾಗಿ ಇಲ್ಲಿ MOA ಮತ್ತು AOAಯಲ್ಲಿ ಚೇಂಜಸ್ ಮಾಡಬೇಕಾಗುತ್ತೆ. ಯಾವುದು, ಚೇಂಜಸ್ ಮಾಡಿ ಸ್ಟಾಕ್ ಎಕ್ಸ್ಚೇಂಜಿಂದ ಅಪ್ರೂವಲ್ ತೊಗೋಬೇಕಾಗುತ್ತೆ. ಈ ಥರ ನಾವು ಕೆಲಸ ಮಾಡ್ತೀವಿ, ಈ ಥರ ಕೆಲಸ ಮಾಡ್ತೀವಿ, ಯಾವ ಥರ ಎಕ್ಸ್ಪೋರ್ಟ್ ಇದ್ದರೆ ಎಕ್ಸ್ಪೋರ್ಟು, ಮ್ಯಾನುಫ್ಯಾಕ್ಚರಿಂಗ್ಗೆ ಯಾವ್ಯಾವ ಪ್ರೋಸೆಸಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಆಲ್ ದ ಡೀಟೇಲ್ಸ್ ವಿಲ್ ಬಿ ಇನ್ ದ ಮೆಮೊರಾಂಡಮ್ ಆ್ಯಸ್ ವೆಲ್ ಆಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್. ಅದನ್ನು ಸ್ಟಾಕ್ ಎಕ್ಸ್ಚೇಂಜಿಂದ ಅಪ್ರೂವ್ ಮಾಡಿಸ್ಕೋಬೇಕಾಗುತ್ತೆ ಬಿಫೋರ್ ಲಿಸ್ಟಿಂಗ್ ಇದೆಲ್ಲ ಅಪ್ರೂವ್ ಆದ್ರೇ ಈ ಸ್ಟಾಕ್ ಎಕ್ಸ್ಚೇಂಜು ಆ ಕಂಪನಿನ ಇಶ್ಯೂ ಮಾಡಲಿಕ್ಕೆ ಬಿಡ್ತಾರೆ. ಅದರ್ವೈಸ್ ದೇ ವೋಂಟ್ ಟೆಲ್ ಟು ಇಶ್ಯೂ ದ ಶೇರ್ಸ್. ಫಸ್ಟ್ ಲಿಸ್ಟ್ ಆಗಬೇಕಾದ್ರೆ ದಿಸ್ ಇಸ್ ದ ಫಸ್ಟ್ ಥಿಂಗ್ ದೇ ವಿಲ್ ಡು. ಟೇಕಿಂಗ್ ಆ್ಯಕ್ಷನ್ ಆ್ಯಸ್ ಪರ್ ಸೆಬಿ ಗೈಡ್ಲೈನ್. ಸೆಬಿ ಅಂದರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇದೇನದು ರೆಗ್ಯುಲೇಟರಿ ಅಥಾರಿಟಿ ಫಾರ್ ಎನಿ ಸೆಕ್ಯೂರಿಟಿ ಬೇಸ್ಡ್ ಆ್ಯಕ್ಟಿವಿಟೀಸ್. ಸೆಕ್ಯೂರಿಟೀಸ್ ಅಂದರೆ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಡಿಬೆಂಚರ್ಸ್ ಇರ್ಬೋದು, ಶೇರ್ಸ್ ಇರ್ಬೋದು, ಅಥವಾ ಕಮೋಡಿಟೀಸ್ ಇರ್ಬೋದು. ಯಾವುದೇ ಒಂದು ಸೆಕ್ಯೂರಿಟೀಸ್ ಇದೆ, ಆ ಸೆಕ್ಯೂರಿಟೀಸ್ನ ಡೀಲ್ ಮಾಡಬೇಕಾದ್ರೆ ಈ ಸೆಬಿ ಗೈಡ್ಲೈನ್ಸಲ್ಲೇ ಮಾಡಬೇಕಾಗುತ್ತೆ. ಸೆಬಿಯಿಂದ ಲೈಸೆನ್ಸ್ ತೊಗೋಬೇಕಾಗುತ್ತೆ. ಸೊ ವಾಟ್ ಎವರ್ ದ ಸೆಬಿ ಗೈಡ್ಲೈನ್ಸ್ ಫಾರ್ ದ ಇಶ್ಯೂ ದಟ್ ಈಸ್ IPOಗೆ ಏನೇನು ಗೈಡ್ಲೈನ್ಸ್ ಇರುತ್ತೆ, ಯಾವಾಗ ಪ್ರಾಸ್ಪೆಕ್ಟಸ್ ರೆಡಿ ಮಾಡ್ಕೋಬೇಕು, ಎಷ್ಟು ದಿನದ ಮುಂಚೆ ಪ್ರಾಸ್ಪೆಕ್ಟಸ್ನ ಅಲ್ಲಿ ಇದನ್ನು ಅಪ್ರೂವ್ ಮಾಡಿಸ್ಬೇಕು, ಯಾರ್ಯಾರು ರಿಜಿಸ್ಟ್ರಾರು, ಯಾರ್ಯಾರು ದ ಲೀಡ್ ಮ್ಯಾನೇಜರ್ಸು, ಯಾರ್ಯಾರು ದ ಇನ್ಸ್ಟಿಟ್ಯೂಟು, ಬ್ಯಾಂಕರ್ಸು, ಆ್ಯಂಡ್ ವಾಟ್ ಆರ್ ದ ಅಗ್ರಿಮೆಂಟ್ ಟು ಬಿ ಡನ್ ವಿತ್ ದೆಮ್, ವಾಟ್ ಆರ್ ದ ಅಂಡರ್ ರೈಟಿಂಗ್ ದೇರ್ ಅಗ್ರಿಮೆಂಟ್, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಅಂಡರ್ ರೈಟಿಂಗ್, ಆ್ಯಂಡ್ ವೆನ್ ದೇ ಆರ್ ಗೋಯಿಂಗ್ ಟು ಗೋ ಫಾರ್ ದ ಇಶ್ಯೂ ಮಾಡಿ ಎಷ್ಟು ದಿನಕ್ಕೆ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್ ಆ್ಯಂಡ್ ಫೋರ್ತ್ ಫೈನಲ್ ಕಾಲ್ ಎಷ್ಟು ರುಪೀಸು, ಆ್ಯಂಡ್ ಫಸ್ಟ್ ಕಾಲಲ್ಲಿ ಎಷ್ಟು ರುಪೀಸ್ ತೊಗೋತಾರೆ, ಸೆಕೆಂಡ್ ಕಾಲ್, ಥರ್ಡ್ ಕಾಲ್, ಫೋರ್ತ್ ಕಾಲ್, ಫೈನಲ್ ಕಾಲಲ್ಲಿ ಎಷ್ಟು
ರುಪೀಸ್ನ ಅವರು ಕಾಲ್ ಮಾಡ್ತಾರೆ. ಆ್ಯಂಡ್ ವೆನ್ ದೇ ಆರ್ ಗೋಯಿಂಗ್ ಟು ಎಂಡ್ ದಿಸ್ IPO, ಮತ್ತು ಯಾವ ಥರ ಅದು NEFT ತೊಗೋತಾರ ಅಥವಾ ಕ್ಯಾಶ್ ತೊಗೋತಾರ ಅಥವಾ ಚೆಕ್ಗೆ ತೊಗೋತಾರ ಅಥವಾ ಆನ್ಲೈನ್ ಮಾಡ್ಬೋದಾ, ಆಲ್ ದೀಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಡನ್ ಅಕಾರ್ಡಿಂಗ್ ಟು ದ ಸೆಬಿ ಗೈಡ್ಲೈನ್ಸ್. ಆ ಗೈಡ್ಲೈನ್ಸ್ ಪ್ರಕಾರನೇ ಅವರು ಫಾಲೋ ಅಪ್ ಮಾಡಬೇಕಾಗುತ್ತೆ. ಜನಗಳಿಗೆ ಒಂದಷ್ಟು ಟೈಮ್ ಕೊಡಬೇಕಾಗುತ್ತೆ, ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್ಗೆ. ಆ ಥರನೇ ಅದು ಪ್ರೋಸೆಸ್ ಮಾಡಬೇಕಾಗುತ್ತೆ. ಆಲ್ ದೀಸ್ ಥಿಂಗ್ಸ್ ಶುಡ್ ಬಿ ಟೇಕನ್ ಕೇರ್. ಗೈಡ್ಲೈನ್ಸ್ ಏನು ಕೊಟ್ಟಿರ್ತಾರೆ ಆ ಗೈಡ್ಲೈನ್ಸ್ ಪ್ರಕಾರನೇ ಮಾಡಬೇಕಾಗುತ್ತೆ. ದೆನ್ ಫೈನಲೈಸಿಂಗ್ ದ ಅಪಾಯಿಂಟ್ಮೆಂಟ್ ಆಫ್ ಫಾಲೋಯಿಂಗ್ ಏಜೆನ್ಸಿ. ಅಲಾಂಗ್ ವಿತ್ ದಿಸ್ ಮ್ಯಾನೇಜರ್ಸ್ ಏನು ಮಾಡ್ತಾರೆ, ದೆರ್ ಆರ್ ಸೋ ಮೆನಿ ಥಿಂಗ್. ನಾ ಹೇಳಿದೆ ಅಡ್ವೈಸರ್ಸ್ ಟು ಇಶ್ಯೂ ಅವ್ರ ಮ್ಯಾನೇಜರ್ಸ್ ಯಾರಾಗ್ತಾರೆ, ಅಂಡರ್ ರೈಟರ್ಸ್ ಅಂತ ಹೇಳಿದೆ. ಎನಿ ಇನ್ಸ್ಟಿಟ್ಯೂಟ್, ಬ್ಯಾಂಕ್ ಅಥವಾ ಎನಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ವಿಲ್ ಬಿಕಮ್ ಅಂಡರ್ ರೈಟರ್ಸ್. ಆ ಅಂಡರ್ ರೈಟರ್ಸ್ ಅಗ್ರಿಮೆಂಟಲ್ಲಿ ಎಷ್ಟು ಪರ್ಸೆಂಟೇಜ್ ಅವ್ರು ಅಂಡರ್ ರೈಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಆ್ಯಂಡ್ ಫಾರ್ ಹೌ ಮೆನಿ ಇಯರ್ಸ್ ಅಂಡರ್ ರೈಟಿಂಗ್, ಆ್ಯಂಡ್ ವಾಟ್ ಈಸ್ ದ ಕಮಿಷನ್ ಆರ್ ವಾಟ್ ಈಸ್ ದ ಚಾರ್ಜಸ್. ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಟೇಕನ್ ಕೇರ್ ಬೈ ದ these pre-issue management activities. ಓಕೆ, ದೆನ್ ಅಂಡರ್ ರೈಟರ್ಸ್ ಆದಮೇಲೆ ಬ್ರೋಕರ್ಸ್ ಟು ದ ಇಶ್ಯೂ. ಯಾರ್ಯಾರು ಬ್ರೋಕರ್ಸ್ನ ಇಲ್ಲಿ ತೊಗೊಂಡಿದ್ದಾರೆ, ಹೂ ಆರ್ ದ ಬ್ರೋಕರ್ಸ್ ಟು ಬಿ ಟೇಕನ್, ಯಾವ್ಯಾವ ಬ್ರೋಕರ್ಸ್ನ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಟು ಡೀಲ್ ವಿತ್ ದೀಸ್ ಕೈಂಡ್ ಆಫ್ IPOs. ಆ್ಯಂಡ್ ಬ್ಯಾಂಕರ್ಸ್ ಟು ಇಶ್ಯೂ ಆ್ಯಂಡ್ ರೀಫಂಡ್. ಇಶ್ಯೂ ಮಾಡಬೇಕಾದ್ರೆ ಅಮೌಂಟ್ ರಿಸೀವ್ ಮಾಡಬೇಕು, ರೀಫಂಡ್ ಮಾಡಬೇಕಾದ್ರೆ ಅಮೌಂಟನ್ನು ಕೊಡಬೇಕಾಗುತ್ತೆ ಕಸ್ಟಮರ್ಸ್ಗೆ. ಅದನ್ನು ಯಾವ ಬ್ಯಾಂಕ್ ನೋಡ್ಕೊಳ್ಳುತ್ತೆ ಅದನ್ನು ಸಮೇತ ಇಲ್ಲಿ ಪ್ರೀ ಇಶ್ಯೂ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸಲ್ಲಿ ದ ಮರ್ಚೆಂಟ್ ಬ್ಯಾಂಕರ್ ಶುಡ್ ಬಿ ಟೇಕನ್ ಕೇರ್. ನೆಕ್ಸ್ಟು ಅಡ್ವರ್ಟೈಸಿಂಗ್ ಏಜೆನ್ಸಿ ಯಾರಾಗಿರ್ತಾರೆ, ಆ್ಯಂಡ್ ಹೂ ಆರ್ ದ ಅಡ್ವರ್ಟೈಸಿಂಗ್ ಏಜೆನ್ಸಿ. ಅವ್ರಿಗೆ IPOದು, ಈ ಪರ್ಟಿಕ್ಯುಲರ್ ಕಂಪನಿ IPOದು ಅಡ್ವರ್ಟೈಸ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಅವರು ಪ್ರಿಂಟರ್ಸ್ ಆ್ಯಂಡ್ ರಿಜಿಸ್ಟ್ರಾರ್ ಟು ದ ಇಶ್ಯೂಸ್. ರಿಜಿಸ್ಟ್ರಾರ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಲೀಡ್ ಮ್ಯಾನೇಜರ್ಸ್ ಅಂದರೆ. ಹೂ ಆರ್ ದೋಸ್ ರಿಜಿಸ್ಟ್ರಾರ್ಸ್ ಆ್ಯಂಡ್ ಹೌ ದೇ ಆರ್ ಅಪಾಯಿಂಟಿಂಗ್, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಡನ್. ಆ್ಯಂಡ್ ದೆನ್ ಅಪಾರ್ಟ್ ಫ್ರಮ್ ದ್ಯಾಟ್ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಥರ್ಡ್ ಸ್ಟೆಪ್ ಆಯಿತು. ಫೋರ್ತ್ ಸ್ಟೆಪ್ಪಲ್ಲಿ ಅಡ್ವೈಸ್ ದ ಕಂಪನಿ ಟು ಅಪಾಯಿಂಟ್ ಆಡಿಟರ್ಸ್, ಲೀಗಲ್ ಅಡ್ವೈಸರ್ಸ್ ಆ್ಯಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾಸ್ ಟು ಬಿ ದೇರ್ ಫಾರ್ ದಟ್ ಕಂಪನಿ ಆ್ಯಂಡ್ ಅಡ್ವೈಸ್ ದ ಕಂಪನಿ. ಅಪಾಯಿಂಟ್ ಆಡಿಟರ್ಸ್ ಇರಬೇಕು, ಲೀಗಲ್ ಅಡ್ವೈಸರ್ಸ್ ಇರಬೇಕು, ಇದನ್ನೆಲ್ಲ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪು ಡ್ರಾಫ್ಟಿಂಗ್ ಆಫ್ ಪ್ರಾಸ್ಪೆಕ್ಟಸ್. ನಾ ಹೇಳಿದೆ ಒಂದು ಪ್ರಾಸ್ಪೆಕ್ಟಸ್ನ ರೆಡಿ ಮಾಡಬೇಕು. ಏನು ಪ್ರಾಸ್ಪೆಕ್ಟಸ್ ಅಂದರೆ, ಕಂಪನಿ ಏನು, ಕಂಪನಿ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಆ್ಯಂಡ್ ಹೌ ದ ಫಂಡ್ ಈಸ್, ವಾಟ್ ಕೈಂಡ್ ಆಫ್ ಫಂಡ್ ಇಟ್ ಈಸ್, ಈಕ್ವಿಟಿ ಫಂಡ, ಮಿಡ್ ಕ್ಯಾಪ್ ಫಂಡ ಅಥವಾ ಲಾಂಗ್ ಟರ್ಮ್ ಫಂಡ, ಶಾರ್ಟ್ ಟರ್ಮ್ ಫಂಡ, ಕ್ಯಾಪಿಟಲ್ ಫಂಡ, ವಾಟ್ ಕೈಂಡ್ ಆಫ್ ಫಂಡ್ ಇಟ್ ಈಸ್. ನಾ ಹೇಳಿದೆ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್. ಫಸ್ಟ್ ಕಾಲಲ್ಲಿ ಎಷ್ಟು, ಸೆಕೆಂಡ್ ಕಾಲಲ್ಲಿ ಎಷ್ಟು, ಅಮೌಂಟ್ ಆಫ್ ಶೇರ್ಸ್, ಲಾಟ್ ಎಷ್ಟು. ಒಂದು ಶೇರ್ನ ನಾವು ಪರ್ಚೇಸ್ ಮಾಡಬೇಕು IPOನಲ್ಲಿ, ವಿ ಹ್ಯಾವ್ ಟು ಪರ್ಚೇಸ್ ಇನ್ ಅ ಲಾಟ್. ಒಂದೊಂದು ಕಂಪನೀಲಿ 10 ಶೇರ್ಸ್ ಪರ್ಚೇಸ್ ಮಾಡಬೇಕಾಗುತ್ತೆ, ಒಂದು 50 ಇರುತ್ತೆ, ಒಂದು 100 ಇರುತ್ತೆ, ಡಿಪೆಂಡಿಂಗ್ ಆನ್ ದ ಕಂಪನಿ, ಇಟ್ಸ್ ಬ್ರ್ಯಾಂಡ್ ನೇಮ್ ಅವ್ರ ಇಟ್ಸ್ ಡಿಮ್ಯಾಂಡ್. ಅವ್ರು ಅದನ್ನು ಲಾಟ್ಸ್ನ ಫಿಕ್ಸ್ ಮಾಡ್ಕೋತಾರೆ. ಸೊ ಆಲ್ ದೀಸ್ ಥಿಂಗ್ ಡೀಟೇಲ್, A to Z ಡೀಟೇಲ್ ಆಫ್ ದ IPOನ ಅಲ್ಲಿ ಡ್ರಾಫ್ಟ್ ಮಾಡಿರ್ತಾರೆ ಪ್ರಾಸ್ಪೆಕ್ಟಸಲ್ಲಿ. ಅದು ಫೈನಲೈಸ್ ಆಗುತ್ತೆ ಲೇಟರ್. ದೆನ್ ಒಬ್ಟೈನಿಂಗ್ ದ ಅಪ್ರೂವಲ್ ಆಫ್ ಡ್ರಾಫ್ಟ್ನ ಹೇಳಿದೆ, ಫೈನಲೈಸ್ ಆಗುತ್ತೆ ಅಂತ. ಆ ಡ್ರಾಫ್ಟ್ ಪ್ರಾಸ್ಪೆಕ್ಟಸ್ನ ಅಪ್ರೂವಲ್ ತೊಗೋಬೇಕು ಫ್ರಮ್ ದ ಕಂಪನಿ ಲೀಗಲ್ ಅಡ್ವೈಸರ್ಸಿಂದ, ಅಂಡರ್ ರೈಟಿಂಗ್ ಇನ್ಸ್ಟಿಟ್ಯೂಷನ್ ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನಿಂದ ಅದು ಅಪ್ರೂವಲ್ ತೊಗೋಬೇಕಾಗುತ್ತೆ. ಆ್ಯಂಡ್ ಆಫ್ಟರ್ ಅಪ್ರೂವಲ್ ಓನ್ಲಿ ಇಟ್ ವಿಲ್ ಬಿ ಫೈನಲ್ ಪ್ರಾಸ್ಪೆಕ್ಟಸ್. obtaining consent from parties and agencies acting for the issue to be enclosed with the prospectus. ಅಲ್ಲಿ ಪ್ರಾಸ್ಪೆಕ್ಟಸಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ಈ ಬ್ಯಾಂಕ್ ಅವರು ಇಲ್ಲಿ ಇನ್ಕ್ಲೂಡ್ ಆಗಿರ್ತಾರೆ, ಈ ಏಜೆನ್ಸಿಯವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಈ ಥರ ನೀವು ಫಾರ್ಮ್ನ ತೊಗೊಂಡು ಇಲ್ಲಿ ಡೆಪಾಸಿಟ್ ಮಾಡಿ, ಇಲ್ಲಿ ಚೆಕ್ ಕೊಡಿ, ಅಥವಾ ಆಲ್ ದೀಸ್ ಡೀಟೇಲ್ಸ್ ಏನಿರುತ್ತೆ, ಒಂದಷ್ಟು ಪಾರ್ಟೀಸ್ ವಿಲ್ ಬಿ ದೇರ್ ಇನ್ ದ ಇನ್ಫಾರ್ಮೇಷನ್, ಪ್ರಾಸ್ಪೆಕ್ಟಸ್ ಇನ್ಫಾರ್ಮೇಷನಲ್ಲಿ. ಅವ್ರಿಗೂ ಸಮೇತ ಫಸ್ಟ್ ಪ್ರಾಸ್ಪೆಕ್ಟಸ್ ಅಪ್ರೂವ್ ಆಗೋಕ್ಕೆ ಮುಂಚೆ ಅಥವಾ ಡ್ರಾಫ್ಟ್ ಮಾಡೋಕ್ಕೆ ಮುಂಚೆ ಅವ್ರದ್ದು ಅಪ್ರೂವಲ್ ತೊಗೊಂಡು ಎಸ್ ದೇ ಆರ್ ಗೋಯಿಂಗ್ ಟು ವರ್ಕ್ ಫಾರ್ ಅಸ್ ಅಂತ ಹೇಳ್ತೀವಿ. ಆ್ಯಂಡ್ ಲೇಟರ್ ಅಪ್ರೂವಲ್ ಆಫ್ ಪ್ರಾಸ್ಪೆಕ್ಟಸ್ ಫ್ರಮ್ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿಯಿಂದ ಇದು ಅಪ್ರೂವಲ್ ತೊಗೋಬೇಕಾಗುತ್ತೆ. ಇದು ಯಾವುದು ಪ್ರಾಸ್ಪೆಕ್ಟಸ್ ಅಪ್ರೂವಲ್, ದಟ್ ಈಸ್ ದ ಫೈನಲ್ ಅಪ್ರೂವಲ್. ಫಿಲ್ಲಿಂಗ್ ಆಫ್ ದ ಪ್ರಾಸ್ಪೆಕ್ಟಸ್ ವಿತ್ ಫೈಲಿಂಗ್ ಆಫ್ ದ ಪ್ರಾಸ್ಪೆಕ್ಟಸ್ ವಿತ್ ರಿಜಿಸ್ಟ್ರಾರ್ ಆಫ್ ಕಂಪನೀಸ್. ರಿಜಿಸ್ಟ್ರಾರ್ನ ನಾವು ನಾಮಿನೇಟ್ ಮಾಡಿರ್ತೀವಿ ಅಥವಾ ಅವ್ರನ್ನ ಅಪಾಯಿಂಟ್ ಮಾಡಿರ್ತೀವಿ. ಅವ್ರೇನು ಮಾಡ್ತಾರೆ, ಈ ಪ್ರಾಸ್ಪೆಕ್ಟಸ್ನ
ಪ್ರಾಪರಾಗಿ ಫೈಲ್ ಮಾಡ್ತಾರೆ. And making an application for enlist with stock exchange along with the copy of the prospect. ಈ ಪ್ರಾಸ್ಪೆಕ್ಟಸ್ ತೊಗೊಂಡು ಆ ಶೇರ್ಸ್ನ ನಾವು ಇವಾಗ ಇಶ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನು ಯಾರು ಅಪ್ರೂವ್ ಆಗಿರೋದು ಪ್ರಾಸ್ಪೆಕ್ಟಸ್ನ ತೊಗೊಂಡು ಯಾವುದಾದ್ರೂ ಒಂದು ಸ್ಟಾಕ್ ಎಕ್ಸ್ಚೇಂಜ್, ವಿ ಹ್ಯಾವ್ BSE, ವಿ ಹ್ಯಾವ್ NSE ಆ್ಯಂಡ್ ವಿ ಹ್ಯಾವ್ ಒನ್ ಮೋರ್ MSE ಅನಿಸುತ್ತೆ, ಮೆಟ್ರೋಪಾಲಿಸ್ ಸ್ಟಾಕ್ ಎಕ್ಸ್ಚೇಂಜ್, ಎಸ್, ಆ್ಯಂಡ್ MSE. ಈ ಮೂರು ಸ್ಟಾಕ್ ಎಕ್ಸ್ಚೇಂಜ್ಗೆ ಅಪ್ರೋಚ್ ಮಾಡಿ ಅಲ್ಲಿಂದ ಲಿಸ್ಟ್ ಆಗುತ್ತೆ. ಒಂದಕ್ಕೆ ಲಿಸ್ಟ್ ಆಗ್ಬೋದು, ಎರಡಕ್ಕೂ ಲಿಸ್ಟ್ ಆಗ್ಬೋದು, ಅಥವಾ ಮೂರಕ್ಕೂ ಲಿಸ್ಟ್ ಆಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಕಂಪನಿ. ಅವರು ಲಿಸ್ಟ್ ಮಾಡಬೇಕಾದ್ರೆ ಒಂದಷ್ಟು ಫೀಸ್ ಕೊಡಬೇಕಾಗುತ್ತೆ. ಇಫ್ ದೇ ವಾಂಟ್ ಟು ಗಿವ್ ಎವ್ರಿವೇರ್ ಲಿಸ್ಟ್ ಮಾಡ್ಕೋಬೇಕಂದ್ರೆ ಆಲ್ ದ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ಗೆ ಅವರು ಲಿಸ್ಟ್ ಆಗ್ಬೋದು. ಆ್ಯಂಡ್ ದೆನ್ publicity of the issue with advertisement and conferences. Once the listing is done with the Securities Exchange Board, that is Stock Exchange Board, ಅಲ್ಲಿ ತನಕ ಫುಲ್ ಕೆಲಸ ಮುಗೀತು. ನೆಕ್ಸ್ಟ್ ದೇ ಕೆನ್ ಗೋ ಫಾರ್ IPO ಮಾಡೋಕ್ಕಿಂತ ಮುಂಚೆ ಅವ್ರೇನು ಮಾಡಬೇಕು, ಜನಗಳಿಗೆ ಅವೇರ್ನೆಸ್ ತರಬೇಕಲ್ವ, ಜನಗಳಿಗೆ ಗೊತ್ತಾಗಬೇಕು ಏನೇನು ನಡೀತಿದೆ, ಯಾವ ಕಂಪನಿ IPOಗೆ ಬರ್ತಿದೆ, ಎಷ್ಟು ಅಮೌಂಟು, ಏನು ಎತ್ತ ಅಂತ ಜನರಲ್ ಪಬ್ಲಿಕ್ಗೆ ಗೊತ್ತಾಗಬೇಕು. ಇಟ್ ಈಸ್ ನಾಟ್ ಅಬೌಟ್ ಓನ್ಲಿ ಸ್ಟಾಕ್ ಪೀಪಲ್. ಯಾರು ಸ್ಟಾಕಲ್ಲಿ ಡೀಲ್ ಮಾಡ್ತಿರ್ತಾರೆ ಅವರೊಬ್ಬರಿಗೆ ಇನ್ಫಾರ್ಮೇಷನ್ ಅಲ್ಲ, ಎವ್ರಿ ಒನ್ ಹ್ಯಾಸ್ ಅ ಈಕ್ವಲ್ ಆಪರ್ಚುನಿಟಿ ಟು ಪರ್ಚೇಸ್ ದಿಸ್ IPO. ಸ್ಟಾಕಲ್ಲಿ ಡೀಲ್ ಮಾಡ್ತಿಲ್ಲ, ಬಟ್ ಸ್ಟಿಲ್ ವಿ ಕ್ಯಾನ್ ಪರ್ಚೇಸ್ ದಿಸ್ IPOs. ಸೊ ದಟ್ ಈಸ್ ವೆನ್ ವಿ ನೀಡ್ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಪ್ರೆಸ್ ಕಾನ್ಫರೆನ್ಸಸ್ ಇರ್ಬೋದು, ಇದೆಲ್ಲ ಬೇಕಾಗುತ್ತೆ. ಇಷ್ಟು ಪ್ರೀ ಇಶ್ಯೂ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಾವು ಪೋಸ್ಟ್ ಇಶ್ಯೂ ಮ್ಯಾನೇಜ್ಮೆಂಟ್ ನೋಡೋಣ. ಸೊ ಪ್ರೀ ಇಶ್ಯೂ ಅಂದರೆ ಪ್ರೀ IPO ಎಕ್ಸಾಕ್ಟಾಗಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನೇನು ಕೆಲಸ ಮಾಡಬೇಕು ಅದನ್ನು ನೋಡಿದ್ವಿ. IPO ಅನೌನ್ಸ್ ಆದಮೇಲೆ ಏನು ಸ್ಟೆಪ್ಸ್ ಇರುತ್ತೆ, ದಟ್ ಈಸ್ ಪೋಸ್ಟ್ ಇಶ್ಯೂ ಮ್ಯಾನೇಜ್ಮೆಂಟ್ ನೋಡೋಣ. ಫಸ್ಟ್ ಒನ್, ಟು ವೆರಿಫೈ ಆ್ಯಂಡ್ ಕನ್ಫರ್ಮ್ ದಟ್ ದ ಇಶ್ಯೂ ಈಸ್ ಸಬ್ಸ್ಕ್ರೈಬ್. ಫಸ್ಟ್ ಏನು ಮಾಡಬೇಕು, ನಾವು ಎಲ್ಲ ನಾವೇನು ಶೇರ್ಸ್ ಇಶ್ಯೂ ಮಾಡಿದ್ವಿ, ಜನಗಳು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಆ ಸಬ್ಸ್ಕ್ರಿಪ್ಷನ್ಗೆ ವಿಲ್ ಗಿವ್ ಸಮ್ ಟೈಮ್, ಮೇ ಬಿ 8 days or 10 days or 15 days. ಎಲ್ಲರೂ ಅದನ್ನು ನೋಡಲಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅಪ್ಲಿಕೇಶನ್ ಹಾಕಲಿ ಅಂತ ಒಂದಷ್ಟು ಟೈಮ್ ಕೊಡ್ತೀವಿ. ಸೊ ವಿ ಹ್ಯಾವ್ ಟು ವೆರಿಫೈ ಆ್ಯಂಡ್ ಕನ್ಫರ್ಮ್ ದಟ್ ಎವ್ರಿ ಒನ್ ಆರ್ ಸಬ್ಸ್ಕ್ರೈಬಿಂಗ್. To supervise and coordinate the allotment procedure of registrar to the issue as per prescribed ಸ್ಟಾಕ್ ಎಕ್ಸ್ಚೇಂಜ್ ಗೈಡ್ಲೈನ್. ಇಲ್ಲೇನಾಗುತ್ತೆ, ಒಂದ್ಸರಿ ಸಬ್ಸ್ಕ್ರೈಬ್ ಆದಮೇಲೆ ಅಪ್ಲಿಕೇಶನ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ರಿಜಿಸ್ಟ್ರಾರ್ ಏನು ಮಾಡ್ತಾನೆ, ಅಲಾಟ್ ಮಾಡ್ತಾನೆ. ಏನು ಅಲಾಟ್ ಮಾಡೋದು ಅಂತಂದರೆ, ಇವಾಗ ಸಬ್ಸ್ಕ್ರೈಬ್ ಆಗಿರೋದು ಶೇರ್ಸ್ನ ಅವತ್ತು ಒಂದು ಎಕ್ಸಾಂಪಲ್ ಕೊಟ್ಟೆ, 1 lakh ಶೇರ್ ಕಂಪನಿ ಇಶ್ಯೂ ಮಾಡ್ತಿದೆ ಅಂದರೆ, ಇಫ್ ಡಿಮ್ಯಾಂಡ್ ಈಸ್ ಮೋರ್, 2 ಲಕ್ಷದ ಅಷ್ಟು ಡಿಮ್ಯಾಂಡ್ ಬಂದಿದೆ ಅಂದರೆ ಇಲ್ಲೇನು ಮಾಡ್ತಾರೆ, 1:2 ಆಯಿತು. ಇಫ್ ಇಟ್ ಈಸ್ 3 lakhs, ಇಟ್ ಈಸ್ 1:3. ಇವಾಗ 3 ಶೇರ್ಸ್ನ ಯಾರು ರಿಕ್ವೆಸ್ಟ್ ಮಾಡಿರ್ತಾರೆ, ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಅವ್ರಿಗೆ ಬರೀ ಒಂದೇ ಶೇರ್ಸ್ ಹೋಗುತ್ತೆ. ಸೊ ದಟ್ ಈಸ್ ಆನ್ ಪ್ರಪೋರ್ಷನ್ ಬೇಸಿಸ್. ರಿಜಿಸ್ಟ್ರಾರ್ ಏನು ಮಾಡ್ತಾನೆ, ಎಲ್ಲರಿಗೂ ಅಲಾಟ್ ಮಾಡ್ತಾನೆ. ಓಕೆ, ನಿಮ್ಗೆ ಇಷ್ಟು ಅಲಾಟ್ ಮಾಡಿದ್ದೀನಿ ಶೇರ್ಸ್, ನಿಮಗೆ ಇಷ್ಟು ಅಲಾಟ್ ಮಾಡಿದ್ದೀನಿ ಅಂತ ರಿಜಿಸ್ಟ್ರಾರ್ ಮಾಡ್ತಾರೆ. ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ವಿ ಹ್ಯಾವ್ ಟು ಕೋಆರ್ಡಿನೇಟ್ ಆ್ಯಸ್ ರಿಜಿಸ್ಟ್ರಾರ್ ಏನು ಮಾಡ್ತಾರೆ, ಅದಕ್ಕೆ ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಎನ್ಶ್ಯೂರ್ ಇಶ್ಯೂ ಆಫ್ ರೀಫಂಡ್. ನಾ ಹೇಳಿದೆ, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟಿರ್ತಾರೆ. ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದಾಗ ಅವ್ರಿಗೆ ದುಡ್ಡು ವಾಪಸ್ ಕೊಡ್ಬೇಕು ತಾನೆ. ಇಲ್ಲಪ್ಪ, ನಿಮಗೆ 3 ಶೇರಷ್ಟು ನಂಗೆ ದುಡ್ಡು ಕೊಟ್ಟಿದ್ಯಾ, ನಾನು ನಿಮಗೆ 1 ಶೇರ್ ಕೊಡ್ತಾಯಿದ್ದೀನಿ, 1 ಶೇರ್ ದುಡ್ಡಷ್ಟು ನಾನು ಇಟ್ಕೊಂಡು ಮಿಕ್ಕಿದ 2 ಶೇರ್ ದುಡ್ಡನ್ನು ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಅವ್ರಿಗೆ ಒಂದು ಲೆಟರ್ ಹಾಕಿ ಅಥವಾ ಇನ್ಫಾರ್ಮೇಷನ್ನ ಕೊಟ್ಟು ಅವ್ರ ಬ್ಯಾಂಕ್ಗೆ ರೀಫಂಡ್ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ಇಶ್ಯೂ, ರೀಫಂಡ್ ಆರ್ಡರ್, ಅಲಾಟ್ಮೆಂಟ್ ಲೆಟರ್ಸ್, ಮತ್ತು ಒಂದು ಏನು ಶೇರ್ ಅಲಾಟ್ ಮಾಡಿರ್ತಾರೆ ಆ ಅಲಾಟ್ಮೆಂಟ್ ಲೆಟರ್ ಅಥವಾ ಸರ್ಟಿಫಿಕೇಟು, ಮತ್ತು ಆ ಶೇರ್ಸ್ ಸರ್ಟಿಫಿಕೇಟು ಎಲ್ಲನೂ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಅವರು ಇಶ್ಯೂ ಮಾಡಬೇಕಾಗುತ್ತೆ. ದಟ್ ಹ್ಯಾಸ್ ಟು ಬಿ ಡನ್ ಇನ್ ದ ಥರ್ಡ್ ಪಾಯಿಂಟ್. ನೆಕ್ಸ್ಟ್ ಸ್ಟೆಪ್ ಇಸ್ ಟು ರಿಪೋರ್ಟ್ ಪೀರಿಯಾಡಿಕಲಿ ಟು ಸೆಬಿಗೆ ರಿಪೋರ್ಟ್ ಮಾಡ್ತಾ ಇರಬೇಕು ಪೀರಿಯಾಡಿಕಲಿ. ಅವ್ರು ಯಾವ ಥರ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, 15 days ಒನ್ಸ್ ಏನು ಪ್ರೋಗ್ರೆಸ್ ಆಗ್ತಾಯಿದೆ ಅದನ್ನು, ಅಲಾಟ್ಮೆಂಟ್ದು, ಇಶ್ಯೂದು, ಫಸ್ಟ್ ಕಾಲ್, ಸೆಕೆಂಡ್ ಕಾಲ್ ಅಂತ ಏನು ಹೇಳಿದೆ ನಾನು, ಎಲ್ಲದ್ರ ಬಗ್ಗೆ ಸೆಬಿಗೆ ಟೈಮ್ ಟು ಟೈಮ್ ಇನ್ಫಾರ್ಮೇಷನ್ ರಿಪೋರ್ಟ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್, ಎನ್ಶ್ಯೂರ್ ದ ಲಿಸ್ಟಿಂಗ್ ಆಫ್ ಸೆಕ್ಯೂರಿಟೀಸ್ ಅಟ್ ಸ್ಟಾಕ್ ಎಕ್ಸ್ಚೇಂಜ್.
ಇಲ್ಲಿ ಏನಾಗಬೇಕು ಆಗುತ್ತೆ ಅಂತಂದರೆ, ಇನಿಷಿಯಲ್ ಪಬ್ಲಿಕ್ ಆಫರ್ ಆದ ತಕ್ಷಣವೇ ಅಲ್ಲಿ ಲಿಸ್ಟಿಂಗಲ್ಲಿ ಜನಗಳು ಒನ್ಸ್ ಎವ್ರಿಥಿಂಗ್ ಈಸ್ ಡನ್, ಒನ್ಸ್ ಆಲ್ ದ ಕಾಲ್ ಹ್ಯಾಸ್ ಬಿನ್ ಡನ್, ಎಲ್ಲರಿಗೂ ದುಡ್ಡು ಸೆಟಲ್ ಆಯಿತು, ಎಲ್ಲರಿಂದ ದುಡ್ಡು ಬಂತು, ಆಮೇಲೆ ನಾವು ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದ್ವಿ ಅಂದ ತಕ್ಷಣವೇ ನೆಕ್ಸ್ಟ್ ಡೇಯಿಂದನೇ ಅವರು ದೆ ಕ್ಯಾನ್ ಗೋ ಫಾರ್ ಅ ಸ್ಟಾಕ್ ಎಕ್ಸ್ಚೇಂಜ್, ದಟ್ ಇಸ್ ಸೆಕೆಂಡ್ರಿ ಮಾರ್ಕೆಟ್ ಹೋಗ್ಬೋದು. ಅಲ್ಲಿ ಹೋಗಲಿಕ್ಕೆ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದ ಲಿಸ್ಟಿಂಗ್ ಈಸ್ ಡನ್ ಇನ್ ಸ್ಟಾಕ್ ಎಕ್ಸ್ಚೇಂಜ್. ಈ ಟೈಮಲ್ಲೇ ಅವರು ಇದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ, ದಟ್ ದ ಪೀಪಲ್ ಕ್ಯಾನ್ ಗೋ ಇಮಿಡಿಯೇಟ್ಲಿ ಫಾರ್ ದ ಸೆಕೆಂಡ್ ಮಾರ್ಕೆಟ್. ನೆಕ್ಸ್ಟ್, ಟು ಅಟೆಂಡ್ ದ ಇನ್ವೆಸ್ಟರ್ಸ್ ಗ್ರೀವಿಯನ್ಸಸ್ ರಿಗಾರ್ಡಿಂಗ್ ದ ಪಬ್ಲಿಕ್ ಇಶ್ಯೂ. ಯಾರಾದರೂ ಇನ್ವೆಸ್ಟರ್ಸ್ ಏನಾದರೂ ಪ್ರಾಬ್ಲಮ್ ಆಯಿತು, ನಾವು ಕಟ್ಟಿದ್ವಿ ದುಡ್ಡು ನಮಗೆ ಅಲಾಟ್ ಆಗಿಲ್ಲ, ನಾವು ಯಾವಾಗಲೂ ಅಮೌಂಟ್ನ ಟ್ರಾನ್ಸ್ಫರ್ ಮಾಡಿದ್ವಿ, ನಾವು ಇಷ್ಟು ಶೇರ್ಸ್ನ ಸಬ್ಸ್ಕ್ರೈಬ್ ಮಾಡಿದ್ವಿ, ಇಷ್ಟೇ ಸಿಕ್ತು, ಅವ್ರಿಗಷ್ಟು ಕೊಟ್ಟರು, ಆಲ್ ದೀಸ್ ಥಿಂಗ್ಸ್, ಸ್ಮಾಲ್ ಪ್ರಾಬ್ಲಮ್ಸ್ ಮೇ ಅರೈಸ್. ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಸಾಲ್ವ್ ಅಕಾರ್ಡಿಂಗ್ ಟು ದ ಲಾ. ಸುಮ್ಮನೆ ಏನೋ ಒಂದು ಸಾಲ್ವ್ ಮಾಡೋದಲ್ಲ, ಲಾ ಪ್ರಕಾರ, ಗೈಡ್ಲೈನ್ಸ್ ಪ್ರಕಾರ ಎಲ್ಲನೂ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಲೆಟ್ ಅಸ್ ಸಿ ಸಮ್ ಆಫ್ ದ IPOs ಇನ್ 2020 ಮತ್ತು 21 ಯಾವುದ್ಯಾವುದು IPOs ಆಗಿದೆ ಒಂದು ಸ್ವಲ್ಪ ನೋಡೋಣ. ಯು ಕ್ಯಾನ್ ಸಿ ದಟ್ IPOs ಇನ್ 2021 ಯಾವ್ದ್ಯಾವ್ದು IPO ಆಗಬಹುದು. LIC ಟೆಂಟೇಟಿವ್ ಇಶ್ಯೂ ಸೈಜು 70,000 crore ಅಷ್ಟು ಆಗುತ್ತೆ ಈ 21-22. ಝೊಮ್ಯಾಟೊ ಆಗುತ್ತೆ 8,250 crore ಅಷ್ಟು ಕ್ಯಾಪಿಟಲ್ ಅವರು IPO ಮಾಡ್ತಾರೆ 21. ನೈಕಾ, ಫಿನ್ಕೇರ್ ಸ್ಮಾಲ್ ಫಿನಾನ್ಸ್ ಬ್ಯಾಂಕ್. ಸೊ ದೀಸ್ ಆರ್ ದ ಬಜಾಜ್ ಎನರ್ಜಿ, ಆದಿತ್ಯ ಬಿರ್ಲಾ, ಸನ್ ಲೈಫ್, AMC. These are some of the IPOs which are going to happen when in 2021. They are tentatively it may happen. Okay, next to 2020 ಯಾವುದ್ಯಾವುದಾಗಿದೆ ಅಂತ ನೋಡೋಣ. ಸೊ 2020 ಒಂದಷ್ಟು IPOs ಆಗಿದೆ. Let us see. SBI Cards and Payment Services Limited, that is 755 rupees per share ಆಗಿರೋದು. ಓಕೆ, ಇದು ಪ್ರೀಮಿಯಮ್ ಡಿಸ್ಕೌಂಟ್ 13% ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ದಾರೆ ಅವರು. ಆ್ಯಂಡ್ ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ 166 rupees per share, 111% ಪ್ರೀಮಿಯಮ್. ಇಲ್ಲಿ ಮೈನಸ್ ಅಂದರೆ ಡಿಸ್ಕೌಂಟು, ಮೈನಸ್ ಇಲ್ಲ ಅಂತಂದರೆ ಪ್ರೀಮಿಯಮ್ ಅಂದರೆ ಅದ್ರದ್ದು ಆ್ಯಕ್ಚುಯಲ್ ವ್ಯಾಲ್ಯೂಗಿಂತ ಜಾಸ್ತಿ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಇನ್ ದ ಸೇಮ್ ವೇ CAMS, all these things are, see, everyone are. Angel Broking ಅಂತ again 10% ಡಿಸ್ಕೌಂಟ್ ಇದೆ. UTI AMC again 11% ಡಿಸ್ಕೌಂಟಲ್ಲಿ ಕೊಟ್ಟಿದ್ದಾರೆ. Equitas Monfin Bank, that is again 6% ಡಿಸ್ಕೌಂಟಲ್ಲಿ ಕೊಟ್ಟಿದ್ದಾರೆ. ಸಿ ಬರ್ಗರ್ ಕಿಂಗ್ ಈಸ್ ಅ ನಾರ್ಮಲ್ ಚೈನ್ ಆಫ್ ಬರ್ಗರ್ಸ್. ನಾವು ಈ ಯಾವುದು ಮ್ಯಾಕ್ಡೊನಾಲ್ಡ್ಸ್ಗೆ ಕಾಂಪೀಟ್ ಮಾಡೋ ಅಂಥ ಈ ಬರ್ಗರ್ ಕಿಂಗು, ದೇ ಹ್ಯಾವ್ ಇಶ್ಯೂಡ್ ಫಾರ್ ₹60. ಅದು 92% ಅಷ್ಟು ಎಕ್ಸ್ಟ್ರಾ ಪ್ರೀಮಿಯಮಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಎಲ್ಲಿ ಇಶ್ಯೂಸಲ್ಲಿ, IPOಸಲ್ಲಿ. ಈ ಥರ ವಿಲ್ ಗೆಟ್ ಸೋ ಮೆನಿ ಇಶ್ಯೂಸ್ ಇನ್ 1 year. ದೇ ವಿಲ್ ಬಿ ಹ್ಯಾವಿಂಗ್ ಪ್ರೀಮಿಯಮ್ ಎಕ್ಸ್ಟ್ರಾ ಪೇ ಮಾಡಿ ಪರ್ಚೇಸ್ ಮಾಡಿರ್ತಾರೆ, ಅಥವಾ ಡಿಸ್ಕೌಂಟಲ್ಲಿ ದೇ ವುಡ್ ಹ್ಯಾವ್ ಪರ್ಚೇಸ್ ಸೋ ಮೆನಿ IPOs. ಸೊ ಇಲ್ಲಿ ತನಕ ನಾವು ಒಂದಷ್ಟು IPOs ಬಗ್ಗೆ ತಿಳ್ಕೊಂಡ್ವಿ, ದಟ್ ಈಸ್ ಇನಿಷಿಯಲ್ ಪಬ್ಲಿಕ್ ಆಫರ್.